ಕರ್ನಾಟಕದಲ್ಲಿ ನನಸು. ಈಗ ಜರ ಅನುಕೂಲ ಆಗ್ಯಾದ್ರಿ, ಇಲ್ಲೇ ಮನ್ಯಾಗ ಕಟ್ಟಿದೇವು. ಒಂದು ಮರ್ಯಾದೆ ತಗೊಂಡಪ್ಲೆ ನಮ್ಮ ಮರ್ಯಾದೆ ನಾವು ಕಾಯ್ಕೊಂಡಪ್ಲೆ ಅನುಕೂಲ ಆಗಿದೆ. ಕುಟುಂಬದ ಗೌರವಕ್ಕಾಗಿ ಮನೆಗೊಂದು ಶೌಚಾಲಯ. ಅಭಿವೃದ್ಧಿಗೆ ಬದ್ಧ, ಸಾಧನೆಗೆ ಸದಾ ಸಿದ್ಧರಿದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ. ರಥಗಳು ನಮ್ಮ ಸಂಸ್ಕೃತಿಯ ಪ್ರತೀಕ. ಪುರಾಣ ಇತಿಹಾಸಗಳಿಂದ ಹಿಡಿದು ಹಳಗನ್ನಡ ಕಾವ್ಯಗಳಲ್ಲೂ ರಥಗಳ ಸುಂದರ ವರ್ಣನೆ ಕಂಡುಬರುತ್ತವೆ. ರಥಗಳ ಕಲ್ಪನೆ ಪುರಾತನ ಗುಡಿ ದೇವಾಲಯಗಳಲ್ಲಿ, ಶಿಲ್ಪಗಳಲ್ಲಿ ಕಾಣಸಿಗುತ್ತವೆ. ಹಬ್ಬ, ಉತ್ಸವಗಳು, ಜಾತ್ರೆಗಳು ನಮ್ಮ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಬದುಕಿನೊಂದಿಗೆ ಹಾಸುಹೊಕ್ಕಾಗಿವೆ. ನಮ್ಮಲ್ಲಿನ ಪ್ರತಿ ದೇವಾಲಯಗಳಿಗೆ, ಮಠಮಾನ್ಯಗಳಿಗೆ ತೇರು ಇದ್ದೇ ಇರುತ್ತದೆ. ವರ್ಷಕ್ಕೊಮ್ಮೆ ರಥೋತ್ಸವವು ನಡೆಯುತ್ತದೆ. ಜಾತ್ರೆ ಉತ್ಸವಗಳಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪುನೀತರಾಗುತ್ತಾರೆ. ರಥಗಳು ಸಾಮಾನ್ಯವಾಗಿ ಕಾಷ್ಟ ಅಂದರೆ ಕಟ್ಟಿಗೆಗಳಿಂದ ನಿರ್ಮಾಣವಾಗ್ತವೆ. ವಿವಿಧ ವಿನ್ಯಾಸದ ರಥಗಳು ತಮ್ಮ ಗುಣಲಕ್ಷಣ ಮತ್ತು ಸೌಂದರ್ಯದಿಂದಲೇ ವಿಶಿಷ್ಟ ಎನಿಸಿ ಜನರನ್ನ ಸೆಳೆಯುತ್ತವೆ. ವರ್ಷಗಳು ಉರುಳಿ ದಿನ ಕಳೆದಂತೆ ಅಭಿರುಚಿಗಳು ಬದಲಾಗ್ತಿವೆ. ಹೊಸ ವಿನ್ಯಾಸಗಳು ಮೈದಳೆಯುತ್ತಿವೆ. ಆದರೆ ರಥಗಳ ನಿರ್ಮಾಣಕ್ಕೆ ಅಪಾರ ಪ್ರಮಾಣದ ಕಟ್ಟಿಗೆ ಅಗತ್ಯವಾಗಿದೆ. ಇದಕ್ಕಾಗಿ ದೊಡ್ಡ ದೊಡ್ಡ ಮರಗಳನ್ನು ಕಡಿದುರುಳಿಸುವುದು ಅನಿವಾರ್ಯ. ಇದರಿಂದ ಪರಿಸರವೂ ನಾಶವಾಗುತ್ತದೆ. ಪರಿಸರ ನಾಶವಿಲ್ಲದೆ ರಥ ವಿನ್ಯಾಸಕ್ಕೆ ಅತ್ಯಗತ್ಯವಾಗಿರುವ ವಾಸ್ತು, ರಥಶಾಸ್ತ್ರ ಸೂತ್ರಕ್ಕೆ ಧಕ್ಕೆ ಬರದಂತೆ ಕಬ್ಬಿಣದ ರಥಗಳ ನಿರ್ಮಾಣ ಮಾಡಿ ಸೈ ಎನಿಸಿಕೊಂಡವರು ಒಬ್ಬರಿದ್ದಾರೆ. ಸಂಪೂರ್ಣ ಕಬ್ಬಿಣವನ್ನೇ ಬಳಸಿ ಇವರು ರಥಗಳನ್ನು ತಯಾರಿಸುತ್ತಿರೋದು ವಿಶೇಷ. ರಥಗಳ ನಿರ್ಮಾಣಕ್ಕೆ ಕಬ್ಬಿಣವನ್ನು ಬಳಸಿದ ರಾಷ್ಟ್ರದ ಪ್ರಪ್ರಥಮ ಶಿಲ್ಪಿ ಎನಿಸಿರುವ ಪರಶುರಾಮ ರಾಮಚಂದ್ರ ಪವಾರ ಈ ಅದ್ಭುತವನ್ನು ಸಾಧಿಸಿ ತೋರಿಸಿದ್ದಾರೆ. ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳದಲ್ಲಿರುವ ಪರಶುರಾಮ ಅವರು ಕಳೆದ 20 ವರ್ಷಗಳಿಂದ ಕಬ್ಬಿಣದ ರಥಗಳ ನಿರ್ಮಾಣದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪರಶುರಾಮ್ ಪವಾರ್, ಪ್ರಭು ಪವಾರ್ ಎಂಬುವರು ಕಟ್ಟಿಗೆಯ ಮಾದರಿಯಲ್ಲಿ ಅಥವಾ ಮರದ ಮಾದರಿಯಲ್ಲಿಯೇ ಕಬ್ಬಿಣದ ರಥಗಳನ್ನು ಪ್ರಾರಂಭ ಮಾಡಲಿಕ್ಕೆ ಈಗಾಗಲೇ 20 ವರ್ಷ ಪ್ರಾರಂಭವಾಯಿತು. ಅಲ್ಲಿಂದ ಇಲ್ಲಿಯವರೆಗೆ ವಿಭಿನ್ನವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯಾಗಿರುವಂಥದ್ದು, ಅದು ಉತ್ತರ ಕರ್ನಾಟಕದ ಶೈಲಿ ಇರಬಹುದು, ಇಲ್ಲ ಕರ್ನಾಟಕದ ಶೈಲಿಯೇ ಇರಬಹುದು, ಇಲ್ಲ ದ್ರಾವಿಡದ ಶೈಲಿ ಇರಬಹುದು, ಅಥವಾ ಇವತ್ತಿನ ನವ್ಯವಾಗಿರತಕ್ಕಂಥ ಶೈಲಿ ಇರಬಹುದು. ರಾಮಾಯಣ ಕಾಲದ, ಮಹಾಭಾರತ ಕಾಲದ ವಿನ್ಯಾಸವನ್ನಾಗಿರ್ತಕ್ಕಂಥ ಅನೇಕ ಬೇರೆ ಬೇರೆ ಕಲೆಗಳನ್ನು, ವಿನ್ಯಾಸಗಳನ್ನು, ರೂಪಗಳನ್ನು ಇಟ್ಟುಕೊಂಡು ಅನೇಕ ರಥಗಳನ್ನು ಅವರು ಮಾಡಿದ ಎಲ್ಲ ರಥಗಳನ್ನು ನಾನು ಕಣ್ಣಾರೆ ನೋಡಿದ್ದೇನೆ. ಇನ್ನೂ ಅನೇಕ ರಥಗಳನ್ನು ಮಾಡಿಸ್ತಾ ಇದ್ದೀವಿ. ವೃತ್ತಿಯಲ್ಲಿ ಕಮ್ಮಾರರಾಗಿರುವ ರಾಮಚಂದ್ರ ಪವಾರ್ ಮತ್ತು ರಾಹುಬಾಯಿ ದಂಪತಿಯ ಮಕ್ಕಳಲ್ಲಿ ಹಿರಿಯರಾದ ಪರಶುರಾಮ್ ಅವರು ಕಷ್ಟದ ದಿನಗಳಲ್ಲೇ PUCವರೆಗೆ ಶಿಕ್ಷಣ ಪಡೆದರು. ಓದುವಾಗಲೇ ತಂದೆಯೊಂದಿಗೆ ಕಮ್ಮಾರಿಕೆ ಕಾರ್ಯದಲ್ಲಿ ತೊಡಗಿಸಿಕೊಳ್ಳುತ್ತಿದ್ದರು. PUC ಶಿಕ್ಷಣದ ನಂತರ ತಂಗಡಗಿ ರಸ್ತೆಯಲ್ಲಿ 1987ರ ಮಾರ್ಚ್ ತಿಂಗಳಲ್ಲಿ ನರೇಂದ್ರ ಇಂಜಿನಿಯರಿಂಗ್ ವರ್ಕ್ಸ್ ಅಂಗಡಿ ತೆರೆದು ವೃತ್ತಿ ಜೀವನ ಆರಂಭಿಸಿದರು. ಮನೆಗಳಿಗೆ ಅಗತ್ಯವಾದ ಕಿಟಕಿ ಬಾಗಿಲುಗಳ ನಿರ್ಮಾಣ ಮಾಡಿ ಸಂಪಾದಿಸುತ್ತಿದ್ದರು. ಈ ಮಧ್ಯೆ ಬೆಳಗಾವಿಯ ಸರ್ಕಾರಿ ಸಣ್ಣ ಕೈಗಾರಿಕಾ ವಿಸ್ತರಣಾ ಸೇವಾ ಘಟಕದಲ್ಲಿ 1 ವರ್ಷದ ತರಬೇತಿ ಪಡೆದರು.
1993ರಲ್ಲಿ ಅವರ ಬದುಕಿನ ಹಾದಿಯೇ ಬದಲಾಯಿತು. ಇದಕ್ಕೆ ನಾಂದಿ ಹಾಡಿದ್ದು ಮುದ್ದೇಬಿಹಾಳ ಸಮೀಪದ ನೆರಬೆಂಚಿ ಗ್ರಾಮದ ಪ್ರಾಥಮಿಕ ಶಾಲಾ ಶಿಕ್ಷಕರಾದ ಎನ್ಎಸ್ ಪೋಲೇಶಿ ಅವರು. ತಮ್ಮ ಕುಲದೈವ ಎಚ್ಚರೇಶ್ವರ ದೇವಸ್ಥಾನಕ್ಕೆ ಬೇಕಾಗಿದ್ದ ರಥದ ಮಾದರಿ ನೀಡಿ ಕಬ್ಬಿಣದಲ್ಲಿ ರಥ ಮಾಡಿಕೊಡುವಂತೆ ಮನವಿ ಮಾಡಿದರು. ಒಂದು ಹೊಸ ತೇರು ಮಾಡಿಸ್ಬೇಕಂತ ಒಂದು ವಿಚಾರ ಬಂತು. ಅದೇ ಪ್ರಕಾರ ಕಬ್ಬಿಣದ ತೇರು ಮಾಡಿಸಿದ್ರೆ ಭಾಳ ದಿವಸ ಭಾಳ ನಮ್ಮ ಮನುಷ್ಯನ ಬಂದು ನಾನು ಏನು ಮಾಡಿದ್ದೆ ಅಂದ್ರೆ ಅಲ್ಲೇ ಇಲ್ಲಿ ವಿಚಾರ ಮಾಡಿದೆ ಯಾರು ಮಾಡ್ತಾರಂತ. ಇಲ್ಲಿ ಗೌಂಡಿ ನಮ್ಮ ಕೆಲಸಕ್ಕೆ ಬಂದಾವ ಏನಂದ ಮುದ್ವಾಳದಾಗ ಒಬ್ಬರು ಭಾಳ ಗರೀಬ್ ಜನರಿದ್ದಾರೆ, ನೀವು ಹೇಳ್ದಂಗೆ ಕೇಳ್ತಾರೆ, ತೇರು ಮಾಡ್ತಾರೆ, ಮಾಡಿಸ್ರಿ ಅಂತಂದರು. ಪರಶುರಾಮನ ಅವ್ರನ್ನ ಕೇಳಿದಾಗ ಅವರು ಏನಂದರು, ನೀವು ಹೇಳ್ದಂಗೆ ಮಾಡ್ತೀವಿ, ಸ್ವಂತ ನಾವು ಎಲ್ಲಿ ತೇರು ಮಾಡಿಲ್ಲ ಅಂತಂದರು. ನಾವು ಹೇಳ್ದಂಗೆ ನೀವು ಮಾಡಿರಿ, ಅದು ಏನಾಗ್ತದೆ ನೋಡೋಣ ಅಂತಂದೆ. ಅದೇ ಪ್ರಕಾರ ಅವರು ಆ ಕಾಲಕ್ಕೆ ಅವ್ರ ಹತ್ರ ಯಾವುದೇ ಸಾಧನಗಳು ಇರಲಿಲ್ಲ, ಕೈಯಿಂದನೇ ಎಲ್ಲ ಕೆಲಸ ಮಾಡ್ತಿದ್ರು. ಅದೇ ರೀತಿಯಾಗಿ ಅವರು ನಮಗೆ ಏನು ಹಾಕಿಕೊಟ್ಟೆ ಒಂದೊಂದು ಅಂಕಣ, ಅದೇ ಪ್ರಕಾರ ಅವರು ಮಾಡಿ ತೇರು ಮಾಡಿ ಅದನ್ನು ನಮಗೆ ಕೊಟ್ಟರು. ಪೋಲೇಶಿ ಅವರ ಮಾರ್ಗದರ್ಶನದಲ್ಲಿ ರಥವಾಸ್ತು ಪ್ರಕಾರ ಮತ್ತು ರಥಶಾಸ್ತ್ರ ವಿನ್ಯಾಸದಂತೆ 15 ಅಡಿ ರಥ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾದರು ಪರಶುರಾಮ್. ಇಲ್ಲಿಂದ ಶುರುವಾದ ಅವರ ಕಬ್ಬಿಣದ ರಥದ ನಿರ್ಮಾಣ ಕಾರ್ಯ ನಿರಂತರವಾಗಿ ನಡೆಯುತ್ತಲೇ ಬರುತ್ತಿದೆ. ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಕಬ್ಬಿಣದೊಳಗೆ ರಥ ಮಾಡೋದು ಭಾಳ ಕಡಿಮೆ, ಇಲ್ಲವೇ ಅಂದ್ರೂ ಅಡ್ಡಿ ಇಲ್ಲ. ಆದರೆ ಇದೊಂದು ಹೊಸ ವಿನೂತನ ಒಂದು ಆದಂಥ ಈ ಕೆಲಸವನ್ನು ನಾವು ಪ್ರಾರಂಭದಲ್ಲಿ ಕೈಗೆತ್ತಿಕೊಂಡ್ವಿ. ತುಂಬ ಕಷ್ಟನೇ ಇತ್ತು. ಕಬ್ಬಿಣದಲ್ಲಿ ರಥ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ. ಯಾಕೆ ಕಟ್ಟಿಗೆ ಒಳಗೆ ನಾವು ಬೇಡವಾದ ಭಾಗನ ಕೆತ್ತಿ ತೆಗಿಬೋದು, ಆದರೆ ಕಬ್ಬಿಣ ಮಣಿಸ್ಬೇಕಾಗತ್ತೆ, ಅದಕ್ಕೆ ಆಕಾರ ಕೊಡಬೇಕಾಗ್ತದೆ. ಹೀಗಾಗಿ ಇದನ್ನು ಮಾಡಲೇಬೇಕು ಅಂತ ನಾವು ನಮ್ಮ ಗುರುಗಳು ಹೇಳಿದಾಗ ಅದನ್ನು ಸುಮಾರು 1 ವರ್ಷಗಳ ಕಾಲ 15 ಅಡಿ ತೇರಾದ್ರೂ ಕೂಡ 1 ವರ್ಷದ ತನಕ ಅದನ್ನು ಬೇರೆ ಬೇರೆ ಆಕಾರದೊಳಗೆ ಮಾಡಿ ಅದನ್ನು ಕೊಟ್ಟಿವಿ. ರಥಕ್ಕೆ ಅಗತ್ಯವಾದ ಕಲ್ಲಿನ ಗಾಲಿಗಳ ನಿರ್ಮಾಣಕ್ಕೆ ಗ್ರಾನೈಟ್ ಕಲ್ಲುಗಳನ್ನು ಬಳಸುತ್ತಿದ್ದು ಪರಶುರಾಮ್ ಅವರ ಸಮ್ಮುಖದಲ್ಲೇ ಗಾಲಿಗಳನ್ನು ಕೆತ್ತಲಾಗುತ್ತದೆ. ರಥಗಳಿಗೆ ಗಾಲಿಗಳೇ ಆಧಾರವಾಗಿದ್ದು ಇವುಗಳ ತಯಾರಿಕೆಯಲ್ಲಿ ಅತಿ ಎಚ್ಚರಿಕೆ ವಹಿಸುತ್ತಿದ್ದಾರೆ. ರಥ ನಿರ್ಮಾಣಕ್ಕೆ ಅಗತ್ಯವಾದ ಅಚ್ಚು, ಅಧಿಷ್ಠಾನ, ಮಂಟಪ, ಗೋಪುರ ಮತ್ತು ಕಳಶ ಈ ಭಾಗಗಳನ್ನು ಶಾಸ್ತ್ರೋಕ್ತವಾಗಿ ನಿರ್ಮಾಣ ಮಾಡುವಲ್ಲಿ ನಿಷ್ಣಾತರೆನಿಸಿದ ಪರಶುರಾಮ್ ಕಬ್ಬಿಣ ರಥ ನಿರ್ಮಾಣ ಶಿಲ್ಪಿ ಎನಿಸಿ ರಾಜ್ಯದ ಮೂಲೆ ಮೂಲೆಗೂ ಪರಿಚಿತರಾಗಿದ್ದಾರೆ. ಚಕ್ರಗಳ ಅಳತೆ ಆಧಾರದ ಮೇಲೆ ರಥದ ಎತ್ತರ ನಿರ್ಧಾರವಾಗಲಿದ್ದು ಅಚ್ಚು ಭಾಗವನ್ನು ನಾಗರ ಶೈಲಿ ಅಥವಾ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸುತ್ತಾರೆ. ರಥಕ್ಕೆ ಅಲಂಕಾರಿಕವಾಗಿ ಹಿತ್ತಾಳೆ, ಕಂಚು, ತಾಮ್ರದ ದೇವತೆಗಳು ಮತ್ತು ಪ್ರಾಣಿಗಳ ಅಚ್ಚುಗೊಂಬೆಗಳನ್ನು ಬಳಸಿ ಕಲಾತ್ಮಕವಾಗಿಸುತ್ತಾರೆ. ಇದುವರೆಗೂ ವಿಭಿನ್ನ ಮಾದರಿ ಹಾಗೂ ವಿವಿಧ ಅಳತೆಯ ಸುಮಾರು 200ಕ್ಕೂ ಹೆಚ್ಚು ರಥಗಳನ್ನು ನಿರ್ಮಿಸಿ ರಾಜ್ಯಾದ್ಯಂತ ರಥಶಿಲ್ಪಿ ಎಂದೇ ಹೆಸರಾಗಿದ್ದಾರೆ. ಒಂದನೇದು ಮುಗುಳಕ್ಕೆ ಹೊಡೆದ ಯಲ್ಲಾಲಿಂಗ ಮಹಾರಾಜರಿಗೆ ಆ ಮಟ್ಟಕ್ಕೊಂದು 41 ಅಡಿ ರಥ ಮಾಡಿಕೊಟ್ಟಿವಿ. ಅದಕ್ಕೆ ವಿಶೇಷವಾಗಿ
ಆರು ಚಕ್ರಗಳ ರಥ ಅದು. ಅದರ ಎತ್ತರ 41 ಅಡಿ ಇದೆ. ಆಮೇಲೆ ಅದಕ್ಕಿಂತ ದೊಡ್ಡದ ರಥ ಮುದ್ದೇಬಿಹಾಳ ತಾಲೂಕಿನ ಢವಳಗಿಯ ಶ್ರೀ ಗಣಮಠೇಶ್ವರ ಮಠಕ್ಕೆ ಆ ತೇರನ್ನು ಮಾಡಿಕೊಟ್ಟಿದ್ದೀವಿ. ಅದರ ಎತ್ತರ ಬಂದು 65 ಅಡಿ ಎತ್ತರ ಇದೆ. ನಮ್ಮ ಸಿಂದಗಿ ತಾಲೂಕಿನ ಮಂಗಳೂರು ಗ್ರಾಮಕ್ಕೆ 31 ಅಡಿಯ ತೇರನ್ನು ಮಾಡಿಕೊಟ್ಟಿವಿ ಶ್ರೀ ಭೀಮಾಶಂಕರ ದೇವಸ್ಥಾನಕ್ಕೆ. ಹಾಗೆಯೇ ಬಳ್ಳಾರಿ ಜಿಲ್ಲೆಯ ಬಂಡೆ ಯಲ್ಲಮ್ಮನ ದೇವಸ್ಥಾನಕ್ಕೆ ಅಲ್ಲಿ 35 ಅಡಿಯ ಒಂದು ರಥವನ್ನು ಮಾಡಿಕೊಟ್ಟಿದ್ದೀವಿ. ಈ ರೀತಿ ಅನೇಕಾರು ರಥಗಳು ಪ್ರಮುಖವಾಗಿ ಕರ್ನಾಟಕದಲ್ಲಿ ಇದಾವೆ. ಮುದ್ದೇಬಿಹಾಳ ತಾಲೂಕಿನ ಡವಳಗಿ ಗ್ರಾಮದ ಶ್ರೀ ಮಡಿವಾಳೇಶ್ವರ ದೇವಸ್ಥಾನಕ್ಕೆ 55 ಅಡಿ ಎತ್ತರದ ರಥ ನಿರ್ಮಿಸಿಕೊಟ್ಟಿದ್ದು, ಇದು ರಾಜ್ಯದಲ್ಲಿಯೇ ಅತಿ ಎತ್ತರದ ರಥ ಎನಿಸಿದೆ. 9 ಅಡಿಗೂ ಹೆಚ್ಚು ಎತ್ತರವಿರುವ ಇದರ ಗಾಲಿಗಳು ಜಾನಪದ ಇತಿಹಾಸದ ಪುಟ ಸೇರಿವೆ. 55 ಅಡಿ ಅಂದರೆ 55 ಫೂಟ ಎತ್ತರವಾಗಿರ್ತಕ್ಕಂಥ ಕಬ್ಬಣದ ರಥವನ್ನು ಕೇವಲ 20 ಲಕ್ಷ ರೂಪಾಯಿದಲ್ಲಿ ಅವರು ಮಾಡಿಕೊಟ್ಟಿದ್ದಾರೆ. ಇದು ಅತಿ ಎತ್ತರವಾಗಿರ್ತಕ್ಕಂಥ ರಥ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಆಧುನಿಕತೆ ಬೆಳೆದಂತೆ ರಥಗಳ ಮಾದರಿ ಗಾತ್ರ ಬದಲಾಗುತ್ತಿದೆ. ಕಾಲಕಾಲಕ್ಕೆ ಮತ್ತು ಭಕ್ತರ ಅಭಿರುಚಿಗೆ ತಕ್ಕಂತೆ ಸ್ಪಂದಿಸಿ ವಿವಿಧ ವಿನ್ಯಾಸದ ರಥಗಳ ನಿರ್ಮಾಣದಲ್ಲಿ ತೊಡಗಿಸಿಕೊಂಡು ಧನ್ಯತಾಭಾವ ಮೆರೆಯುತ್ತಿದ್ದಾರೆ. ಕಟ್ಟಿಗೆ ರಥ ಮಾಡಲಿಕ್ಕೆ ಸುಮಾರು 2 ವರ್ಷ 3 ವರ್ಷ ಸಮಯ ಬೇಕಾಗುತ್ತೆ ಮತ್ತು ಸಾಕಷ್ಟು ಅದಕ್ಕೆ ಹಣ ಬೇಕಾಗುತ್ತೆ. ಆಮೇಲೆ ಇದೊಂದು ನಾವು ಪರಿಸರವನ್ನು ಉಳಿಸ್ದಂಗೆ ಆಗುತ್ತೆ. 100 ಗಿಡಗಳನ್ನು ಕಡಿದು ಕಟ್ಟಿಗೆ ರಥ ಮಾಡ್ತಾರೆ. ಆದರೆ ಸ್ವಲ್ಪ ದುಡ್ಡನ್ನು ತೆಗೆದುಕೊಂಡು ನಾವು ಕಬ್ಬಿಣದ ರಥ ಮಾಡಿಕೊಡ್ತೀವಿ. ಇದರ ಬಗ್ಗೆ ನಮಗೆ ಧನ್ಯತಾ ಭಾವನೆ ಇದೆ. ತಮ್ಮ 4 ತಮ್ಮಂದಿರು ಮತ್ತು ಬಂಧುಗಳೊಂದಿಗೆ ಸುಮಾರು 50ಕ್ಕೂ ಹೆಚ್ಚು ಕೆಲಸಗಾರರಿಗೆ ಉದ್ಯೋಗ ನೀಡಿ ಅವರ ಬದುಕಿಗೆ ಆಸರೆಯಾಗಿದ್ದಾರೆ. ಇವರ ಈ ರಥಶಿಲ್ಪ ಕಲೆಯ ಬಗ್ಗೆ ಕನ್ನಡ ಮತ್ತು ಆಂಗ್ಲ ಭಾಷೆಯ ಹಲವಾರು ಪತ್ರಿಕೆಗಳಲ್ಲಿ ವಿಶೇಷ ಲೇಖನಗಳು ಪ್ರಕಟಗೊಂಡಿವೆ. ಇವರ ಕಲಾತ್ಮಕತೆಗೆ ಕಳಶವಿಟ್ಟಂತೆ ಹಲವಾರು ಪ್ರಶಸ್ತಿ ಗೌರವಗಳು ಮುಡಿಗೇರಿವೆ. ವಿಜಯಪುರ ಜಿಲ್ಲಾ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮುಂಡರಗಿ ಸಂಸ್ಥಾನ ಮಠದ ಪ್ರಶಸ್ತಿ, ಆಳ್ವಾಸ್ ಪ್ರಮಾಣ ಪತ್ರ ಸೇರಿದಂತೆ ಹಲವಾರು ಪ್ರಶಸ್ತಿ ಸನ್ಮಾನ ಅಭಿನಂದನೆಗಳಿಗೆ ಭಾಜನರಾಗಿದ್ದಾರೆ. ತಮ್ಮ ಕಲಾತ್ಮಕತೆ ಹಾಗೂ ನೈಪುಣ್ಯತೆಯಿಂದ ರಾಜ್ಯದ ವಿವಿಧ ಮಠಾಧೀಶರ ಗಮನ ಸೆಳೆದಿರುವುದು ಇವರ ಸಾಧನೆಯ ಹಿರಿಮೆಗೆ ಗರಿಯಾಗಿದೆ. ಸಾಂಸ್ಕೃತಿಕ ಪ್ರತೀಕವಾದ ರಥಗಳ ನಿರ್ಮಾಣದಲ್ಲೇ ತಮ್ಮ ದುಡಿಮೆಯ ಧನ್ಯತೆ ಕಾಣುವ ಪರಶುರಾಮ್ ಅವರು ರಾಜ್ಯದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ವಿಶೇಷ ವ್ಯಕ್ತಿಯಾಗಿ ತಮ್ಮದೇ ಛಾಪು ಮೂಡಿಸಿದ್ದಾರೆ.